ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಒಂದೆರಡು ಮೂರು ದಿನದ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಅದೇನೆಂದರೆ, ನಾನು ಸ್ಟುಡಿಯೋ ಸೆಟಪ್ ಮಾಡ್ತಿದ್ದೀನಿ ಅಂತ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸ್ವಲ್ಪ ನಿಮಗೆ ಹೀಟು ಕೊಟ್ಟಿದ್ದೀನಿ ಮತ್ತು ತೋರಿಸಿದ್ದೀನಿ ಕೂಡ. ಬಟ್ ಇವತ್ತು ಕಂಪ್ಲೀಟ್ ಆಗಿದೆ. ನಾನು ಈಗ ನನಗನ್ಸುತ್ತೆ 10 ಆಗಿದೆ ನೈಟು. ಸೊ ಈಗ ಒಂದು ನಿಮಗೆ ಸ್ಟುಡಿಯೋ ಟೂರ್ ಮಾಡಿಸ್ಬೇಕು ಅಂತ ಈ ರೀತಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ನಾನು 3-4 ದಿನದಿಂದ ಇದರಲ್ಲೇ ನಾನು ಬ್ಯುಸಿ ಇದ್ದೆ. ಹಾಗಾಗಿ ಒಂದು ಸ್ವಲ್ಪ ಯಾರ್ದು ಕಾಲ್ ರಿಸೀವ್ ಮಾಡಿರಲಿಲ್ಲ. ಆಮೇಲೆ ವೀಡಿಯೋಸ್ ಕೂಡ ಹಾಕಿಲ್ಲ. ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಬಟ್ ಅದು ಬಿಟ್ಟರೆ ಮತ್ತೇನು ವೀಡಿಯೋಸ್ ಹಾಕಿಲ್ಲ ನಾನು. ಸೊ ಈಗ ಒಂದು ಸ್ವಲ್ಪ ರೆಡಿ ಆಗಿದೆ, ಸೆಟಪ್ ರೆಡಿ ಆಗಿದೆ. ಅದು ಹೇಗಾಗಿದೆ, ಏನಾಗಿದೆ ಅದು ಒಂದು ಸ್ವಲ್ಪ ನಾನು ಟೂರ್ ಮಾಡಿಸ್ತೀನಿ, ನಿಮಗೆ ಸ್ಟುಡಿಯೋ ಟೂರ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಒಂದು ಈ ವಿಡಿಯೋ ಏನಂತೀರ, ನಮ್ಮ ಸ್ಟುಡಿಯೋ ರೆಡಿ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಿಪ್ ನಾನು ರೆಡಿ ಮಾಡಿದ್ದೆ. ಸ್ವಲ್ಪ ಅದನ್ನು ನೋಡಿ ನೀವು, ಅಂದರೆ ಹೇಗಿತ್ತು ಹೇಗಾಗಿದೆ ಅನ್ನೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ಕ್ಲಿಪ್ ನಾನು ಇಲ್ಲಿ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ. ಅದಾದಮೇಲೆ ನಾನು ನಿಮಗೆ ಈ ನಮ್ಮ ಸ್ಟುಡಿಯೋ ಈಗ ರೆಡಿ ಆಗಿರೋ ಸ್ಟುಡಿಯೋದ ಟೂರ್ ಮಾಡಿಸ್ತೀನಿ. ಸೊ ಬನ್ನಿ, ಫಸ್ಟ್ ಅದು ಹಳೆ ಕ್ಲಿಪ್ಪನ್ನು ನೋಡೋಣ. ಓಕೆ, ಈಗ ನಮ್ಮ ಈ ಸ್ಟುಡಿಯೋ ಟೂರನ್ನು ನಾನು ಮಾಡಿಸ್ತಿದ್ದೀನಿ. ಹೊಸದು ಹೇಗೆ ಸೆಟಪ್ ಆಗಿದೆ ಬನ್ನಿ ನೋಡೋಣ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮದು ಈ ಡೋರನ್ನು ಓಪನ್ ಮಾಡ್ತಿದ್ದೀನಿ. ಲೈಟ್ಸ್ ಎಲ್ಲ ಆಫ್ ಇದೆ. ಸೊ ಬನ್ನಿ ಫಸ್ಟ್ ನೋಡೋಣ ಏನೇನಿದೆ ಅಂತ. ಓಕೆ, ಈಗ ಅಷ್ಟು ಬೆಳಕಿಲ್ಲ, ಬಟ್ ನೋಡ್ಬೋದು ಒಂದು ಸ್ವಲ್ಪ ಕಲರ್ಫುಲ್ ಆಗಿದೆ. ಸೊ ಇಲ್ಲಿ ನಾನು ಲೈಟ್ ಆನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ನಂದು ಫಸ್ಟ್ ಪಿ ಸಿ ಇದೆ. ನಾನು ಮೊದಲು ಎಡಿಟಿಂಗ್ ಎಲ್ಲ ಮಾಡ್ತಿರೋ ಪಿ ಸಿ ಇಲ್ಲಿ ನಾನು ಸೆಟಪ್ ಮಾಡಿದ್ದೀನಿ. ಸೊ ಅದ್ರ ಜೊತೆ ಇಲ್ಲಿ ಮೈಕು, ಒಂದು ಚೇರ್ ಹಾಕಿದ್ದೀನಿ. ಇಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಇದೆ. ನಾನು ಇದರಲ್ಲಿ ಸ್ಟ್ಯಾಂಡನ್ನು ಇಲ್ಲಿ ಕ್ಲಿಪ್ ಮಾಡಿಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಇಲ್ಲಿ ಈ ಹಳೆ ಪಿ ಸಿ ಇದೆ. ಹಳೆ ಪಿ ಸಿನ ನಾನು ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಕಲರೆಲ್ಲ ಹೇಗೆ ಅನಿಸ್ತಿದೆ ಹೇಳಿ. ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಸರಿಯಾಗಿ ಒಂದು ಸ್ವಲ್ಪ ಕಲರ್ ಮಾಡಿಕೊಂಡು ಒಂದು ಸ್ವಲ್ಪ ಡಿಸೈನ್ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಪಿ ಸಿ ಇಲ್ಲಿದೆ, ಆಮೇಲೆ ಮೈಕ್ ಇಲ್ಲಿದೆ. ಸೊ ಇದಕ್ಕೇ ಅಟ್ಯಾಚ್ ಮಾಡಿ ನಾನು ಮೊನ್ನೆ ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ನೀವು ನೋಡಿರ್ಬೋದು. ಸೊ ಅದು ಹೇಗಿತ್ತು ಅಂತ ನಾನು ಕೇಳಿದ್ದೆ, ಬಟ್ ಅಷ್ಟು ಜನ ನೋಡಿಲ್ಲ ಅನಿಸುತ್ತೆ. ಸೊ ಈ ಹೊಸ ಸೆಟಪ್ ಈ ರೀತಿ ಒಂದು ಸ್ವಲ್ಪ ನಾನು ಕಲರ್ ಅರೇಂಜ್ಮೆಂಟ್ ಮಾಡಿಕೊಂಡು ಈ ಹಳೆ ಸೆಟಪ್ಪನ್ನು, ಅಂದರೆ ಹಳೆ ಸಿಸ್ಟಮನ್ನು ಇಲ್ಲಿ ಹಾಕಿದ್ದೀನಿ. ಇನ್ನು ಹೊಸ ಸಿಸ್ಟಮ್ ಹೇಗಿದೆ ಅದು ಕೂಡ ತೋರಿಸ್ತೀನಿ. ಮತ್ತು ಇಲ್ಲಿ ನಾನು ಯಾವ ರೀತಿ ಅರೇಂಜ್ ಮಾಡಿಕೊಟ್ಟಿದ್ದೀನಿ ಅದು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ನೋಡಿ, ಈಗ ನಾನು ಈ ಹೊಸ ಪಿ ಸಿನ ತೊಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬರಲಿದೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಯಾವ ರೀತಿಯ ಈ ಕಾನ್ಫಿಗರೇಷನನ್ನು ತೊಗೊಂಡು ಈ ಪಿ ಸಿನ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಎಷ್ಟು ಖರ್ಚಾಗಿದೆ, ಇದ್ರ ಬಗ್ಗೆ ಏನಾದರೂ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಕಂಪ್ಯೂಟರ್ ಕಂಪ್ಲೀಟಾಗಿ ಒಂದು ಹೊಸ ಸಿಸ್ಟಮನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ, ಹೊಸ ಕಂಪ್ಯೂಟರ್ನ ತೊಗೊಂಡಿದ್ದೀನಿ. ಅದರ ಜೊತೆ ಕೀಬೋರ್ಡ್ ಇದೆ, ಮೌಸ್ ಇದೆ. ಸೊ ಎಲ್ಲನೂ ಕೂಡ ನಾನು ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಒಂದೊಳ್ಳೆ ಪಿ ಸಿ ಬಿಲ್ಡ್ ಮಾಡಿ ಒಂದೊಳ್ಳೆ ಕ್ವಾಲಿಟಿಯಲ್ಲಿ ನಿಮಗೊಂದು ವಿಡಿಯೋ ಕೊಡಬೇಕು. ಈ ರೀತಿ ಎಲ್ಲ ಮೊದಲು ನಾನು ಮಾಡಿಲ್ಲ ಸ್ನೇಹಿತರೆ. ಬಟ್ ಈಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ತುಂಬ ನನಗೆ ಮೋಟಿವೇಟ್ ಮಾಡ್ತಿದೆ. ಇದೆಲ್ಲ ನಾನು ಮೊದಲು ಮಾಡಿರಲಿಲ್ಲ. 10 ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ. ಬಟ್ ಈ ರೀತಿ ಮಾಡಬೇಕು, ಸೆಟಪ್ ಮಾಡ್ಕೋಬೇಕು ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಈ ಚಾನಲ್ ಮಾಡಿದ ಮೇಲೆ ಸೊ ಇದೊಂದು ಸ್ವಲ್ಪ ನಾನು ಮಾಡಬೇಕು, ಜನರಿಗೆ ಒಳ್ಳೆ ಕಂಟೆಂಟ್ ಜೊತೆ, ಒಳ್ಳೆ ವಿಡಿಯೋ ಜೊತೆ ನಾನು ಬರಬೇಕು ಜನರ ಮುಂದೆ ಅಂತ ಹೇಳಿ ಈ ರೀತಿ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಸೆಟಪ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನಾನು ಈ ಪಿ ಸಿ ಏನು ತೊಗೊಂಡಿದ್ದೀನಿ, ಈ ಪಿ ಸಿ ಬಗ್ಗೆ ಏನಾದರೂ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ, ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ. ನಾನು ಯಾವ ರೀತಿ ಎಷ್ಟು ಈ ಪಿ ಸಿಗೆ ಖರ್ಚು ಬಂತು ಇದೆಲ್ಲ ನಿಮಗೆ ನಾನು ವಿಡಿಯೋ ಮಾಡಿ ಹೇಳ್ಬೋದು. ಸೊ ನೀವು ಕಮೆಂಟ್ ಹಾಕಿದರೆ ಮಾತ್ರ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ರೀತಿ ನಾನು ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಹೇಗಿದೆ ಒಂದು ಕಮೆಂಟ್ ಹಾಕಿ. ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋ ವಿಚಾರದಲ್ಲಿ ಇದೆಲ್ಲ ನಾನು ಮಾಡಿದ್ದೀನಿ. ಸೊ ಹೇಗಿದೆ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ಕಮೆಂಟ್ ಹಾಕಿ ಕೇಳಿದರೆ
ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಹೊಸ ಸೆಟಪ್ ಹೀಗಿದೆ ನನ್ನ ಸ್ಟುಡಿಯೋ. ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು. ಒಂದು ಸ್ವಲ್ಪ ಲೈಟಿಂಗ್ ಮೇಲ್ಗಡೆ ನೋಡಿ. ಸೊ ನಾನು ಮೇಲ್ಗಡೆ ಒಂದು 3 ಟ್ಯೂಬ್ಲೈಟ್ ಹಾಕಿದ್ದೀನಿ, ಅದ್ರ ಜೊತೆ ಒಂದು ಬಲ್ಬ್ ಕೂಡ ಹಾಕಿದ್ದೀನಿ. ಈ ರೀತಿ ಒಂದು ಬಲ್ಬ್ ಸೆಟಪ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಈಕೋ ಬರ್ತಿದೆ. ಈಕೋಗಾಗಿ ಒಂದು ಸ್ವಲ್ಪ ನಾನು ಆಮೇಲೆ ಅಕ್ಯೂಸ್ಟಿಕ್ ಫೋಮ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಟನ್ಸ್ ಎಲ್ಲ ಹಾಕಿ ಈ ರೀತಿ ಒಂದು ಸ್ವಲ್ಪ ಅರೇಂಜ್ ಮಾಡೋದಿದೆ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಆದರೂ ಒಂದು ಸ್ವಲ್ಪ ಈ ರೀತಿಯ ಒಂದು ಹೋಮ್ ಟೂರ್ ಮಾಡಬೇಕು, ನಮ್ಮ ಸ್ಟುಡಿಯೋ ಟೂರ್ ಮಾಡಿಸಬೇಕು ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಹೇಗಿದೆ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಹಾಕಿ ನಂಗೆ ಕೇಳ್ಬೋದು. ಇದ್ರ ಮೇಲೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ನನ್ನ ಸಿಸ್ಟಮ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಸೊ ಒಂದು ವಿಡಿಯೋ ನಾನು ಈ ಏನಿದೆ ಇದು ಮಾನಿಟರ್ ಬಗ್ಗೆ ವಿಡಿಯೋ ಶೂಟ್ ಮಾಡಿದ್ದೀನಿ, ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದ್ರ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಅದ್ರ ಜೊತೆ ಕೀಬೋರ್ಡು ಆಮೇಲೆ ಮೌಸು ಇದೆಲ್ಲ ನಾನು ತೊಗೊಂಡಿರೋ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇನ್ನು CPU ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಮತ್ತು ಇದೆಲ್ಲ ನಾನು ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಏನಾದರೂ ಕೇಳಬೇಕು, ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಹೇಗೆ ಅನ್ನಿಸ್ತು ನನ್ನ ಈ ಸೆಟಪ್ಪು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.